ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷವಾದಂಥ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನು ಅಂತಂದ್ರೆ, ಕೇವಲ 2 ದಿನ ಅಷ್ಟೇ ಬಾಕಿ ಇದೆ ನಮ್ಮ ಮಾರ್ಚ್ 31ರ ಫೌಂಡೇಶನ್ ವರ್ಕ್ಶಾಪ್ಗೆ. ಸೊ ಹಾಗಾಗಿ ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಈ ಬಾರಿ ನಾವು ಸೀಟ್ ನಂಬರ್ಸ್ ಕೊಡ್ತಾ ಇದ್ವಿ. ಸೊ ಫಸ್ಟ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಡೇಟ್ ಅನೌನ್ಸ್ ಆಗಿದ ತಕ್ಷಣ ಅವ್ರಿಗೆ ಪ್ರಿಫರೆನ್ಸ್ ಮೇಲೆ ಮುಂದಿನ ಸಾಲಿನ ಸೀಟ್ಸ್ ನಲ್ಲಿ ಕುಳಿತು ಗುರೂಜಿಯವರ ಕ್ಲಾಸ್ ಹತ್ತಿರದಿಂದ ನೋಡುವಂತಹ ಅವಕಾಶ ನಾವು ಕಲ್ಪಿಸ್ಕೊಟ್ಟಿದ್ವಿ. ಅದರಂತೆ ಸಾಕಷ್ಟು ಸೀಟ್ಸ್ ಗಳು ಬುಕ್ ಆಗಿದೆ. ಆದ್ರೂ ತುಂಬಾ ಜನಕ್ಕೆ ಕ್ಲಾಸ್ ಅಟೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ದೂರದ ಊರುಗಳಿಂದ ಬರ್ತಾ ಇರ್ತೀರಾ, ಬೇರೆ ಏನೋ ಕಮಿಟ್ಮೆಂಟ್ಸ್ ಇರುತ್ತೆ, ನಮಗೆ ಪ್ರೀ ಬುಕಿಂಗ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಾವು ಸ್ಪಾಟ್ಗೆ ಬಂದು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಅಂತ ಹೇಳೋರ್ಗೂ ಕೂಡ ನಾವು ಒಂದಷ್ಟು ಲಿಮಿಟೆಡ್ ಸೀಟ್ಸ್ ನ ಸ್ಪಾಟ್ ರಿಜಿಸ್ಟ್ರೇಷನ್ಗೋಸ್ಕರ ಕಾಯ್ದಿರಿಸಿದೀವಿ. ಸೊ ಹಾಗಾಗಿ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಓಪನ್ ಇರುತ್ತೆ. ನೀವು ಕ್ಲಾಸ್ ಶುರುವಾಗೋದಕ್ಕಿಂತ ಕನಿಷ್ಠ 1 ಗಂಟೆ ಮುಂಚೆ ಅಲ್ಲಿ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಸೀಟ್ಸ್ ಅನ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಸೀಟ್ಸ್ ಅನ್ನ ಕಾಯ್ದಿರಿಸ್ಕೊಳ್ಳೋದಕ್ಕೆ. ಹಾಗಾಗಿ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಓಪನ್ ಇರುತ್ತೆ. ಸೊ ಯಾರ್ಯಾರು ಬುಕಿಂಗ್ ಮಾಡ್ಕೊಳಕ್ ಆಗಿಲ್ಲ, ಸೊ ಅಲ್ಲೇ ಬಂದು 1 ಗಂಟೆಗಳ ಕಾಲ ಮುಂಚಿತ ಬಂದು ನಿಮ್ಮ ಸೀಟ್ಸ್ ಅನ್ನ ಕಾಯ್ದಿರಿಸ್ಕೊಳ್ಳಿ. ಇನ್ನು ತುಂಬಾ ವಿಶೇಷವಾಗಿರುತ್ತೆ ಮುಂದಿನ ಕ್ಲಾಸ್. ನಾವು ಹಲವಾರು ವಿಡಿಯೋಸ್ ಅಲ್ಲಿ, ಹಿಂದಿನ ವಿಡಿಯೋಸ್ ಅಲ್ಲೆಲ್ಲ ಎಲ್ಲ ವಿಶೇಷತೆಗಳ ಬಗ್ಗೆ ಮಾತಾಡಿದ್ವಿ. ಮೊದಲನೇದಾಗಿ ಸಾಲ ಹೆಚ್ಚಾಗಿ ಇರೋರ್ಗೆ, ಸಾಲದ ಹೊರೆಯಿಂದ ಈಚೆ ಬರಬೇಕು ಅಂತ ಇರೋರ್ಗೆ, ಸಾಲ ಕಳ್ಕೊಂಡು ಮತ್ತೆ ಸಾಲ ಮಾಡ್ಬಿಡ್ತೀನಿ ಅನ್ನೋ ಭಯದಲ್ಲಿ ಇರೋರ್ಗೆ ದ ಮೋಸ್ಟ್ ರಿಕ್ವೆಸ್ಟೆಡ್, ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ವಿ. ಸೊ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಮತ್ತೊಮ್ಮೆ ಸಾಲದ ಬಗ್ಗೆ ಹೆಚ್ಚು ಮಾಹಿತಿ, ಕರ್ಮ ಸಿದ್ಧಾಂತದ ಬಗ್ಗೆ ಮಾಹಿತಿ ಆಗಿರ್ಬೋದು, ಜೊತೆಗೆ ರಿಟೈರ್ಮೆಂಟ್ ಕಾರ್ಪಸ್, ರಿಟೈರ್ಮೆಂಟ್ ಫಂಡ್ ಬಗ್ಗೆ ತುಂಬಾ ಜನಕ್ಕೆ ರಿಟೈರ್ಮೆಂಟ್ ಅನ್ನೋ ಒಂದು ಸ್ಟೇಜ್ ಆಫ್ ಲೈಫ್ ಕೂಡ ತುಂಬಾ ಭಯ ಮೂಡಿಸುವಂಥದ್ದು. ವಯಸ್ಸಾದ್ಮೇಲೆ ಹೇಗೆ ದುಡಿಯೋದು, ಎಲ್ಲಿಂದ ಬರುತ್ತೆ ನಮಗೆ ದುಡ್ಡು, ಆವಾಗ ನಮ್ಮನ್ನ ನೋಡ್ಕೊಳ್ಳೋರು ಯಾರು, ನಮ್ಮ ಖರ್ಚುಗಳು ಹೇಗೆ, ಸೊ ಹೇಗೆ ಕಂಫರ್ಟಬಲ್ ಆಗಿ ನಮ್ಮ ಜೀವನ ಮಾಡ್ಕೊಳ್ಬಹುದು ಅನ್ನೋಂಥವ್ರಿಗೆ ಸೊ ಹೆಚ್ಚು ಹಣ ಇರ್ಬೇಕಲ್ವಾ ನಿಮ್ಮ ರಿಟೈರ್ಮೆಂಟ್ ಏಜ್ ಅಲ್ಲಿ. ಸೊ ಹಾಗಾಗಿ ರಿಟೈರ್ಮೆಂಟ್ ಫಂಡ್ ಅನ್ನ ಡೆವಲಪ್ ಮಾಡೋದು ಹೇಗೆ, ಇನಿಷಿಯೇಟ್ ಮಾಡೋದು ಹೇಗೆ ಆ ಒಂದು ರಿಟೈರ್ಮೆಂಟ್ ಫಂಡ್ ಅನ್ನ ನಾವು ನಮ್ಮ ಲೈಫಲ್ಲಿ ಫಾರ್ಮುಲೇಟ್ ಮಾಡ್ಕೊಳ್ಬೇಕು, ಎಲ್ಲದನ್ನ ಮುಂದಿನ ಕ್ಲಾಸ್ ನಲ್ಲಿ ವಿತ್ ಎಕ್ಸ್ಪೆರಿಮೆಂಟ್ ವಿತ್ ಪ್ರೂಫ್ ಗುರೂಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಬರ್ತಾ ಒಂದು ತೆಂಗಿನಕಾಯಿಯನ್ನ ತರಬೇಕು, ನೀರಿರುವಂತಹ ತೆಂಗಿನಕಾಯಿಗೆ ಹಳದಿ ವಸ್ತ್ರವನ್ನ ಸುತ್ತಿ ತಗೊಂಡು ಬರಬೇಕು. ಜೊತೆಗೆ ಎಲ್ಲರೂ ಬ್ಲೂ ಕಲರ್ ಡ್ರೆಸ್ ನಲ್ಲಿ ಬರಬೇಕು, ನೀಲಿ ಬಣ್ಣದ ಉಡುಗೆಗಳನ್ನ ತೊಟ್ಟು ಬರ್ಬೇಕಾಗತ್ತೆ, ಬೀಜವಿರುವಂತಹ ದ್ರಾಕ್ಷಿ ಹಣ್ಣುಗಳನ್ನ ತಗೊಳ್ ಬರಬೇಕು. ಜೊತೆಗೆ ಮನಿ ಮೆಡಿಟೇಷನ್ ಕೂಡ ಹೇಳ್ಕೊಡ್ತಾ ಇದ್ದಾರೆ ಗುರೂಜಿ ಅವರು ಮುಂದಿನ ಕ್ಲಾಸ್ ನಲ್ಲಿ. ತುಂಬಾ ಜನಕ್ಕೆ ಡೌಟ್ಸ್ ಇತ್ತು, ಎಷ್ಟು ಹೊತ್ತು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಸೊ ಇದೆಲ್ಲ ಡೌಟ್ಸ್ ಕ್ಲಿಯರ್ ಮಾಡಬೇಕು ಅಂತ ಅಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ಎಲ್ಲರಿಗೂ ಸ್ವತಃ ಗುರುಗಳೇ ಮನಿ ಮೆಡಿಟೇಷನ್ ನ ಮಾಡಿಸ್ತಾರೆ. ಮನೆಯಲ್ಲಿ ಹೇಗೆ ಮಾಡ್ಕೊಳ್ಬೇಕು ಅಂತ ಕೂಡ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಅಂಶಗಳಿರುವಂತಹ ಮುಂದಿನ ಕ್ಲಾಸ್ ಇನ್ನೆರಡೇ ದಿನ ಇದೆ. ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪಾಟ್ ರಿಜಿಸ್ಟ್ರೇಷನ್ಸ್ಗೆ ಕೂಡ ಬರ್ಬೋದು. ಇನ್ನು ಕಳೆದ 1-2 ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಗುರೂಜಿ ಅವರ ಒಂದು ವಿಶ್ವಶಕ್ತಿ ಮಂತ್ರ ಸಿದ್ಧಿಯಿಂದ ಬಂದಿರುವಂತಹ ಒಂದು ವಿಶೇಷವಾದಂತಹ ಸ್ಮರಣಿಕೆ ಎಲ್ಲರಿಗೂ ಹಂಚುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ವಿ ಆರ್ ಆನ್ ಟು ಇಟ್. ಗುರೂಜಿ ಹಾಗೂ ಅವರ ಟೀಮ್ ಕೂಡ ನಿರಂತರವಾಗಿ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಸೊ ಅಪ್ಡೇಟ್ ಕೂಡ ಸಿಕ್ಕಿದೆ. ಸೊ ದೇ ಆರ್ ವರ್ಕಿಂಗ್ ಆನ್ ಇಟ್. ನಾನು ಕೂಡ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಮುಂದಿನ ವಿಡಿಯೋಸ್ ನಮ್ಮ ಯೂಟ್ಯೂಬ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಇರಿ. ಪ್ರತಿಯೊಂದು ವಿಡಿಯೋನಲ್ಲೂ ಆ ಒಂದು ಸ್ಮರಣಿಕೆ ಬಗ್ಗೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ನಾವು ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ಸ್ಪೆಷಲ್ ಕ್ಲಾಸ್ ಕೂಡ ಹತ್ರ ಬರ್ತಾ ಇದೆ. ಮೇ 5ನೇ ತಾರೀಕು 100 crores ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ನೆಚ್ಚಿನ ಬಿಸ್ನೆಸ್, ನಿಮ್ಮ ಡ್ರೀಮ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ರೆ ಅದು ನಿಮಗೆ ಸದಾ ಅವಕಾಶ ಆಗಿರುತ್ತೆ. ದಟ್ ವಿಲ್ ಬಿ ಅ ಬ್ಲೂ ಪ್ರಿಂಟ್ ಫಾರ್ ಯು ಟು ಯುವರ್ ಆನ್ಕಮಿಂಗ್ ಬಿಸ್ನೆಸ್. ಸೊ ಪ್ಲೀಸ್ ನೆಕ್ಸ್ಟ್ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ಗೆ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಆಯ್ತು. ಇದಾದ ನಂತರ ಮತ್ತೊಂದು ಸ್ಪೆಷಲ್ ನ್ಯೂಸ್ ಇದೆ ಎಲ್ಲರಿಗೂ ಕೂಡ. ಬಹುಶಃ 1 ವರ್ಷಗಳಿಂದ ಈ ಒಂದು ಗುರೂಜಿ ಅವರು ಒಂದು ಪುಸ್ತಕ ಬರಿತಾ ಇದ್ದಾರೆ ಅಂತ ಗುರೂಜಿ ಅವರೇ ಕ್ಲಾಸ್ ನಲ್ಲಿ ಹೇಳಿದ್ರು. ನಾನು ಕೂಡ ಒಂದಷ್ಟು ವಿಡಿಯೋಸ್ ಅಲ್ಲಿ ಹೇಳಿದ್ದೆ. ಬಟ್ ಅದರಲ್ಲಿರುವಂತಹ ಕಂಟೆಂಟ್ ಆಗಿರ್ಬೋದು, ಆ ಒಂದು ಪುಸ್ತಕ ನಮ್ಮೊಟ್ಟಿಗಿದ್ರೆ ಸಾಕು, ವಿ ಆರ್ ರಿಚ್ ಅನ್ನೋದನ್ನ ನಾವೇ ಪ್ರೂವ್ ಮಾಡ್ಕೊಳ್ಬಹುದು. ಅಷ್ಟು ಪವರ್ಫುಲ್ ಆಗಿರುವಂತಹ, ಅಷ್ಟೊಂದು ಅಗಾಧವಾದ ಜ್ಞಾನ ಭಂಡಾರ ಇರುವಂತಹ, ಹಣದ ಒಂದು ಸರ್ವ ವಿಷಯವನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ. ಗುರೂಜಿ ಅವರೇ ಸ್ವತಃ ಬರೆದಿರುವಂತಹ ಫೀಲ್ ರಿಚ್ ಗ್ರೋ ರಿಚ್ ಪುಸ್ತಕ ಕೂಡ ಒಂದು ಕೊನೆಯ ಹಂತದಲ್ಲಿದೆ. ಬುಕ್ ಕಂಪ್ಲೀಟ್ ಆಗ್ತಾ ಇದೆ. ಅತಿ ಶೀಘ್ರದಲ್ಲಿ ನಮ್ಮ ಕೈಗಳಿಗೆ, ನಮ್ಮ ಮನೆಗಳಿಗೆ ಕೂಡ ಫೀಲ್ ರಿಚ್ ಗ್ರೋ ರಿಚ್ ಪುಸ್ತಕ ಕೂಡ ಸೇರುತ್ತೆ. ಸ್ಮರಣಿಕೆಗಾಗಿರ್ಬೋದು, ಪುಸ್ತಕಕ್ಕಾಗಿರ್ಬೋದು, ಎಲ್ಲರೂ ಈಗಲ್ಲಿ ವೇಟ್ ಮಾಡ್ತಾ ಇದೀವಿ. ಸೊ ವಿಡಿಯೋಸ್ ನೋಡ್ತಾ ಇರಿ, ಅಪ್ಡೇಟ್ ನ ಪಡ್ಕೊಳ್ಳೋಣ. ಸದ್ಯಕ್ಕೆ ಮಾರ್ಚ್ 31 ಕ್ಲಾಸ್ಗೆ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಕ್ಲಾಸ್ ನಲ್ಲಿ. ನಮಸ್ಕಾರ.